ದರ್ಶನ್ ಅವರು ಅಲ್ಲ ಇಷ್ಟು ವರ್ಷ ನಾನು ಕಾದಿದ್ದೆ ಅದಕ್ಕೋಸ್ಕರ. ಅಲ್ಲ ಈ ಸಿನಿಮಾಗೆ ಕಾದಿದ್ ನಾನು, ಬೇರೆ ಅದಕ್ಕಲ್ಲ. ಅವರು ತುಂಬಾ ಆಸೆ ಐತೆ ಸಿನಿಮಾ ಮಾಡಿದ್ರು ಸರ್. ನನಗೆ ಗೊತ್ತಾ ಇಲ್ಲ. ಮತ್ತೆ ಏನು ನನ್ಗೇನು ಮಾತು ಬರ್ತಾ ಇಲ್ಲ ಸರ್. ಎಲ್ಲ ಹೇಳ್ತಾರೆ, ಅಣ್ಣನು ತುಂಬಾ ಇದ್ ಮಾಡಿದ್ದಾರೆ ಸರ್. ನನ್ಗೆ ಬರ್ತಾ ಇಲ್ಲ, ಹೇಳ್ತಾರೆ, ಅವ್ರ ಹೇಳ್ತಾರೆ. ಖುಷಿ ತಾಯಿ ಸೆಂಟಿಮೆಂಟ್ ಅನ್ನೋದು ಅಷ್ಟು ಕನೆಕ್ಟ್ ಆಗಿದೆ ಅಮ್ಮ ಸರ್. ಸರ್ ಈಗ ನೀವು ಆ ಸಿನಿಮಾದಲ್ಲಿ ಅವಕಾಶ ಫೀಡ್ಬ್ಯಾಕ್ ಆ ಸಿನಿಮಾದಲ್ಲಿ ಇರೋ ಸೀನ್ ನೀವೆಲ್ಲ ಕಾಮಿಡಿ ಆಗಿ ಮಾಡ್ಕೊಂಡು ಸಿನಿಮಾ ನಿಮ್ಗೆ ಅಳಿಸೋ ರೀತಿ ಫೀಲ್ ಆಗ್ತಿದೆ ಅಂತಂದ್ರೆ ಯಾವ ಸರ್ ಒಂದು ಖುಷಿ. ಇನ್ನೊಂದು ಅದು ಬಂತಲ್ಲ ನನ್ಗ ಇಡೀ ಸಿನಿಮಾ ನೋಡಿದಾಗ ಅದು ಅನ್ಸ್ತಾ ಇದೆ ಸರ್. ನಿಮ್ಗೆ ಅದು ನನ್ ಮಾತಾಡಕ್ ನಂಗೆ ಆಗ್ತಾ ಇಲ್ಲ. ಅಷ್ಟು ಎಮೋಷನ್ ಆಗ್ಬಿಟ್ಟಿದಾರೆ ತಾಯಿ ಸ್ಟೇಜ್ ಮೇಲೆ ಇದ್ರು ಎಷ್ಟ್ ಬೇಕಾದ್ರೆ ಮಾತಾಡ್ಬೋದು. ಆದ್ರೆ ಈ ಕ್ಷಣ ನನಗೆ ಅಂದ್ರೆ ಅಣ್ಣನ ಜೊತೆ ಆಗಿರ್ಬೋದು, ಸರ್ ಜೊತೆ ಆಗಿರ್ಬೋದು, ಇದೊಂದಷ್ಟು ನನ್ ಕನ್ಸು. ಅದು ನನಗೆ ಈಡೇರ್ತಲ್ಲ ಅನ್ನೋದಕ್ಕೆ ಆ ಖುಷಿ, ಬೇಜಾರ್ ಅಂತ ಅಲ್ಲ, ಆ ಖುಷಿಗೆ ಬರ್ತಾ ಇದೆ. ಜಾಸ್ತಿ ಮಾತಾಡಕ್ ಆಗ್ತದೆ ಹೇಳ್ತಾರೆ ಅವ್ರೆ. ಅವಿನಾಶ್ ಸರ್, ನೀವು ಮಾತಾಡ್ತಾ ಕಣ್ಣೀರ್ ಹಾಕಿದ್ರೆ ಹೀರೋ ಕೂಡ ಅವ್ರ ತಾಯಿ ಅವರು ಕೂಡ ಹತ್ಬಿಟ್ಟು ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ತುಂಬಾ ಕಂಟೆಂಟ್ ಹೋಗ್ತಾ ಇರ್ತದೆ. ನಿಮ್ಮ ಪಾತ್ರ ಏನು ಸರ್? ಆ ಪಾತ್ರನ ರಿವೀಲ್ ಮಾಡಕ್ ಆಗಲ್ಲ. ಅದು ಪಾತ್ರ ಈಗ ನೋಡಿದವ್ರು ಹೇಳ್ತಾ ಇರೋದು, ನೋಡಿರೋರೆ ಮಾತಾಡ್ತಾ ಇದಾರೆ. ಆ ಮಾತಿ ಕಾಯ್ತಾ ಇದ್ದೆ ಇಷ್ಟು ವರ್ಷ. ಈಗ ನಮ್ಮಮ್ಮ ಅವ್ರು ಹೇಳ್ತಾ ಇದ್ರು, ಇಷ್ಟು ವರ್ಷ ಏನ್ ಮಾಡ್ತಿದ್ಯಾ ಹಿಂಗೆ ಹಿಂಗೆ ಅಂತ ಅಂದಾಗ ನಾನು ಇದೊಂದಕ್ಕೆ ಇಡೀ ಜೀವನನೇ ಇದೊಂದು ತುಂಬಾ ನನ್ ಸ್ಪೆಷಲ್ ಇದು ನನ್ನ ಲೈಫಲ್ಲಿ. ಹೌದು, ನಮ್ಮಮ್ಮಗೆ ಆಪರೇಷನ್ ಆದ್ಮೇಲೆ ಅವ್ರು ಕರ್ಕೊಂಡ್ಬಂದು ಅವ್ರನ್ನ ತೋರಿಸ್ದೆ. ಅದು ನನಗೆ ಖುಷಿ ಅನಿಸ್ತು. ಅಂದ್ರೆ ನನ್ನ ಮಗ ಮಾಡದಲ್ಲ ಇಷ್ಟು ವರ್ಷ ಆದ್ಮೇಲೆ ಅದು ಬೇಕಿತ್ತು ನನಗೆ. ಆಮೇಲೆ ಒಳ್ಳೆ ಸಿನಿಮಾ ಮಾಡಿದೀವಿ, ಎಲ್ರು ಬಂದು ನೋಡಿ ಒಳ್ಳೆ ಕತೆ ಕೊಟ್ಟಿದ್ದಾರೆ. ನನ್ನನ್ನ ಎಲ್ಲೋ ಇದನ್ನ ಕರ್ಕೊಂಡ್ ಬಂದಿದ್ದಾರೆ. ಸಿನಿಮಾ ಮಾಡ್ಸಿದ್ರೆ ಮುಂದಕ್ಕೆ ನಾನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಈ ಸಿನಿಮಾ. ಆದ್ರೆ ಈ ತರ ಮಾಡಕ್ಕೆ ನನ್ ಕ್ಯಾರೆಕ್ಟರ್ ಯಾರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ಇದ್ರ ಹಿಂದೆನೋ ಮುಂದೆನೋ ಈ ತರ ಮಾಡಕ್ ಈ ಸಿನಿಮಾ ತರ ನನ್ನ ಲೈಫಲ್ಲಿ ಆಗಲ್ಲ ಸರ್. ಅದು ಇಬ್ಬರಿಗೂ ನಾನು ಕೃತಜ್ಞತೆ ನಾನು ಸಾಯೋವರೆಗೂ ಹೇಳ್ತೀನಿ. ಸುರೇಶ್ ಸರ್ಗೂ ಆದ್ರೂ, ನಮ್ಮ ಮುರಳಿ ಸರ್ಗೂ ಅಷ್ಟೇ. ಸರ್ ಅನ್ನೋಕೆ ಒಂದು ಅಣ್ಣ. ಅದೆಲ್ಲ ನಾನು ಏನ್ ಮಾಡಿದೀನೋ ಅದನ್ನೆಲ್ಲ ಹೇಳ್ಕೊಟ್ಟವ್ರೆ ಇವರು. ಅದನ್ನ ಅದು ಸಣ್ಣ ಸಣ್ಣ ತಪ್ಪನ್ನ ಹೇಳ್ಕೊಡ್ತಾ ಇದ್ರು ಸುರೇಶ್ ಸರ್ನು. ಸರ್ ನನ್ ಖುಷಿ ತಡಿಯಕ್ ಆಗ್ತಾ ಇಲ್ಲ ನನ್ಗೆ. ಅದಕ್ಕೆ ಆ ಖುಷಿ ಕಣ್ಣೀರ್ ಬರ್ತಾ ಇದೆ. ಯಾರು ಏನೋ ಸುಮ್ನೆ ಇದ್ ಮಾಡ್ತಾನೆ ಆತರ ಅಲ್ಲ. ನಾನು ಯಾವತ್ತೂ ಯಾವ್ದು ಇಂಟರ್ವ್ಯೂ ಜಾಸ್ತಿ ಕೊಡಕ್ಕೂ ಹೋಗಲ್ಲ. ಯಾಕೆ ಅಂದ್ರೆ ಬೇಡ, ಸುಮ್ನೆ ನಾವೇನೋ ಮಾಡಿ ತೋರ್ಸ್ಬೇಕು, ತೋರ್ಸಿದ್ಮೇಲೆ ಜನಕ್ಕೆ ಹೇಳ್ಬೇಕು ಅಂತ. ಆ ದಿನ ಇವತ್ತು ಬಂದಿದೆ. ಏನೋ ಸುಮ್ನೆ ಹೇಳ್ತಾನೋ ಮಾಡ್ತಾನೋ ಅಂತ ಅಲ್ಲ. ಸಿನಿಮಾ ಬಂದು ನೋಡಿದವರು ಈಗ ನಾನ್ ಏನ್ ಹತ್ತಿದ್ದೀನೋ ಅದ್ರ 100 ಪಟ್ಟು ಹೇಳ್ತೀರಾ. ಅದನ್ನೆಲ್ಲ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಹೇಳ್ತೀನಿ ಸರ್, ಹೇಳ್ತಾರೆ. ಸರ್ ಎಲ್ಲರೂ ನೋಡಿ ನಿಮ್ಮ ಕಣ್ಣಲ್ಲಿ ಕೂಡ ತುಂಬಾ ಕಾರ್ಯ ಆಗ್ತದೆ. ನೀವು ಕೂಡ